ಚಿಕ್ಕೋಡಿ ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತೀವಿ ಅದ್ರ ಬಗ್ಗೆ. ನಿರಂತರ ಮಳೆಗೆ ದನದ ಕೊಟ್ಟಿಗೆ ಒಂದು ಕುಸಿದು ಬಿದ್ದಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಗರ್ಭಿಣಿ ಎಮ್ಮೆ ಮೇಲೆನೇ ಕೊಟ್ಟಿಗೆ ಬಿದ್ದ ಪರಿಣಾಮ ಎಮ್ಮೆ ಸಾವನ್ನಪ್ಪಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಡ್ರಾಳ ಗ್ರಾಮದಲ್ಲಾಗಿರುವಂತಹ ಘಟನೆ. ನೋಡಿ, ನಮಗಿದು ಒಂದು ಎಮ್ಮೆ ಒಂದು ದನದ ಕೊಟ್ಟಿಗೆ ಅಂತ ನೋಡ್ತೀವಿ, ಬಟ್ ಇಡೀ ಕುಟುಂಬ ಸಾಕುತ್ತೆ. ಸಾಮಾನ್ಯವಾಗಿ ಎಮ್ಮೆಯಿಂದ ಸಿಗೋ ಹಾಲಿರಬಹುದು, ಎಮ್ಮೆ ಕಾರಣಕ್ಕಾಗ್ತಿರೋ ಲಾಭ ಇರ್ಬೋದು, ಪಾಪ ಇಡೀ ಕುಟುಂಬ ಅದನ್ನು ಕಳ್ಕೊಂಡಂಗೆ ಆಗಿದೆ. ನೀವು ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಹಳೆ ಕಾಲದ ಗೋಡೆ ಅನ್ನೋದು ಸ್ಪಷ್ಟವಾಗ್ತಿದೆ. ಎಷ್ಟು ವರ್ಷ ಆಗಿತ್ತೋ ಕಟ್ಟಿ ಗೊತ್ತಿಲ್ಲ, ಬಟ್ ಈ ಮಳೆಗೆ ಶಿಥಿಲಾವಸ್ಥೆಯನ್ನು ತಲುಪಿದ್ದು ಅಂತೂ ಇಂತೂ ಧರಾಶಾಹಿ ಆಗಿದೆ. ಬಟ್ ಅದು ಬಿದ್ದಿದ್ದು ಮಾತ್ರ ಎಮ್ಮೆ ಮೇಲೆ. ಇಡೀ ಕುಟುಂಬವನ್ನು ಸಾಕೋ ಕೆಪಾಸಿಟಿ ಇದ್ದ ಒಂದು ಎಮ್ಮೆ ಇದರಲ್ಲಿ ಸಾವನ್ನಪ್ಪಿದೆ. ಡೀಟೇಲ್ಸ್ ಕೊಡ್ತಾರೆ ಚೇತನ್. ಚಿಕ್ಕೋಡಿಯಲ್ಲಿ ನೋಡ್ತಾ ಇದ್ದೀವಿ ದನದ ಕೊಟ್ಟಿಗೆ ಮತ್ತು ಎಮ್ಮೆಯ ಸಾವಿಗೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಕುಟುಂಬ, ಮತ್ತೆ ಚಿಕ್ಕೋಡಿಯಲ್ಲಿ ಮಳೆಯ ಕಾರಣಕ್ಕೆ ಇನ್ನೂ ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ? ಮಮತಾ, ಖಂಡಿತವಾಗಿಯೂ ಕೂಡ ಕಳೆದ 5 ದಿನಗಳಿಂದ ಬೆಳಗಾವಿ ಜಿಲ್ಲೆ ಹಾಗೂ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ಸಾಕಷ್ಟು ಅನಾಹುತಗಳು ಸೃಷ್ಟಿಯಾಗಿರುವಂಥದ್ದು. ಬೆಳಗಿನ ಜಾವ ಏನು ದನದ ಕೊಟ್ಟಿಗೆ ಕುಸಿತು, ಗರ್ಭಿಣಿ ಎಮ್ಮೆ ಸಾವನ್ನಪ್ಪಿರುವಂಥದ್ದು. ಅದರ ಜೊತೆಗೆ ನಿನ್ನೆ ಅಷ್ಟೇ ಮನೆ ಕೂಡ ಕುಸಿತಗೊಂಡು 7 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಅದರ ಜೊತೆಗೆ ಏನು 5 ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಏರಿಕೆ ಆಗಿರುವಂಥದ್ದು. ಕೃಷ್ಣಾ ನದಿಗೆ ಒಂದೇ ದಿನಕ್ಕೆ 25,000 ಕ್ಯೂಸೆಕ್ಗಳಷ್ಟು ನೀರು ಏರಿಕೆಯಾಗಿದೆ. ಪ್ರಮುಖವಾಗಿ ನಿನ್ನೆ ಅಷ್ಟೇ 50,000 ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇತ್ತು. ಆದರೆ ಇಂದು 70,000 ಕ್ಯೂಸೆಕ್ಗಳಷ್ಟು ನೀರು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಅದರ ಜೊತೆಗೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 7 ಕೆಳ ಹಂತದ ಸೇತುವೆಗಳು ಜಲಾವೃತವಾಗಿರುವಂಥದ್ದು. ದೂಧಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂಥ ಭೋಜ್ ಕಾರದಗ ಹಾಗೂ ವೇದಗಂಗಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂಥ ಅಕ್ಕೋಳ್, ಸಿದ್ನಾಳ್, ಜತ್ರಾಟ್, ಬಿವ್ಸಿ ಸೇರಿದಂತೆ 7 ಸೇತುವೆಗಳು ಜಲಾವೃತವಾಗಿರುವಂಥದ್ದು. ದೃಶ್ಯದಲ್ಲಿ ನೋಡ್ಬೋದು ಕೃಷ್ಣಾ ನದಿಗೆ ಎಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಹೆಚ್ಚಾಗಿದೆ ಅಂತ ಹೇಳಿ. ಯಾಕಂದರೆ ಕೆಲ ದಿನಗಳ ಹಿಂದೆ ಅಷ್ಟೇ ಇಲ್ಲಿ ರೈತರು ಹೇಳೋ ಪ್ರಕಾರ ಜಾನುವಾರುಗಳನ್ನು ತೊಳೆಯಲು ಕೂಡ ನೀರಿರಲಿಲ್ಲ. ಆದರೆ 5 ದಿನಗಳ ಹಿಂದೆ ಸುರಿದ ಮಳೆಯಿಂದ ಸಾಕಷ್ಟು ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಅದು ಯಡೂರ್ ನಂತರ ಕಲ್ಲೋಳ ಸೇತುವೆ, ಕೆಳ ಹಂತದ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿ ಸೇತುವೆ ಮೇಲಿಂದ ನೀರು ಬರ್ತಾ ಇದೆ. ಅಪಾರ ಪ್ರಮಾಣದ ನೀರು ಬರ್ತಾ ಇದೆ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ. ಅದರಲ್ಲೂ ಕೂಡ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಏನಿದೆ ಆ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದ ಮಳೆ ಆಗ್ತಾ ಇದೆ. 250 ಮಿಲಿಮೀಟರ್ಗಳಷ್ಟು ಮಳೆ ಆಗ್ತಾ ಇದೆ. ಇದೇ ಪ್ರಮಾಣದ ಮಳೆ ಮುಂದುವರೆದರೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರುವ ಸಾಧ್ಯತೆ ಇದೆ. ಏನು ಕೃಷ್ಣಾ ಉಪನದಿಗಳಾದಂಥ ದೂಧಗಂಗಾ, ವೇದಗಂಗಾ ನದಿಗಳು ಕೂಡ ಉಕ್ಕೆ ಹರಿತಾ ಇರುವಂಥದ್ದು. ನಾಳೆಯೂ ಕೂಡ ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ ಸಾಕಷ್ಟು ಏರಿಕೆಯಾಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. 1,70,000 ಕ್ಯೂಸೆಕ್ಗಳಷ್ಟು ಏನಾದರೂ ನೀರಿನ ಮಟ್ಟ ಏರಿಕೆ ಆದರೆ ಈ ಭಾಗದಲ್ಲಿ ಅಂದರೆ ನದಿ ತೀರದ ಭಾಗದಲ್ಲಿ ಒಂದು ರೀತಿಯಂಥ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗುವ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಇಷ್ಟು ದಿನ ಮಳೆ ಇಲ್ಲ ಎನ್ನುವ ಮಾತುಗಳನ್ನು ರೈತರು ಮಾತಾಡ್ತಿದ್ರು. ಆದರೆ ಈಗ ಏನು ಕೃಷ್ಣಾ ನದಿಯ ನದಿ ತೀರದ ಜನರು ಪ್ರವಾಹದ ಭೀತಿಯಲ್ಲಿ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ.